ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವೇನು ಮಾಡಕ್ಕೆ ಹೊಂದಿದ್ದೀವಿ ಅಂದ್ರೆ ಇವತ್ತು ನಾವು ಬಯೋಲಜಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಫಾರ್ ಯು. ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ ನಿಮಗಿರೋದು ಇನ್ನು 3 ದಿವಸ ಒಳಗೆ ಏನಿದೆ. ಇವತ್ತು ಇನ್ಕ್ಲೂಡ್ ಮಾಡಿದರೆ 4 ದಿವಸ, ಇವತ್ತು ಬಿಟ್ಟರೆ ಇನ್ನು 3 ದಿವಸ ಒಳಗೆ ನಿಮಗೆ ಮ್ಯಾಥ್ಸ್ ಇದೆ. ಹೌದಾ? ಮ್ಯಾಥ್ಸಿನಿಗೂ ನಾನು ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಾವು ಈ ದಿವಸ ಮತ್ತು ನಾಳೆ ದಿವಸ ಬಯೋಲಜಿಗೆ ಡೆಡಿಕೇಟ್ ಮಾಡಬೇಕು. ಯಾಕಂದರೆ ಬಯೋಲಜಿ ಬರುತ್ತೆ, ಈಸಿ ಬರುತ್ತೆ, ಅದಕ್ಕೆ ಒಂದೇ ದಿವಸ ಇಟ್ಟಿದ್ದಾರೆ. ಒಂದೇ ದಿವಸ ಇಟ್ಟಿದ್ದಾರೆ ಅಂದರೆ ಪೇಪರ್ ಆಲ್ಮೋಸ್ಟ್ ಈಸಿನೇ ಬರಬಹುದು ಅನ್ನೋ ಚಾನ್ಸಸ್ ಭಾಳ ಇರುತ್ತೆ. ಅದಕ್ಕೆ ಬಯೋಲಜಿ ಇಂಪಾರ್ಟೆಂಟ್ ಕ್ವೆಶನ್ಸ್, ಹಾರ್ಡ್ ಕ್ವೆಶನ್ಸ್ ಕೂಡ ನಾನು ಮಾಡಿಸ್ತೀನಿ ಮುಂದೆ ಹೋಗ್ತಾ. ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಟು ಸ್ಕೋರ್ 60+. ನಾನು ಈ PDF ನಾನು ನಿಮಗೆ ಲಿಂಕಾಗ ಕಾಮೆಂಟ್ಸಾಗಿ ಇಟ್ಟಿರ್ತೀನಿ. ಕಾಮೆಂಟ್ಸಾಗಿ ಕೊಟ್ಟಿರ್ತೀನಿ PDF ಫಾರ್ ಫ್ರೀ. ನೀವು ಏನು ಮಾಡಬೇಕು, ಈ ಚಿಕ್ಕ ವಿಡಿಯೋನ ಫುಲ್ಲು ನೋಡಿರಿ ಸಾಕು ನನಗೆ. ನಿಮಗೆ ಇಷ್ಟ ಆದರೆ ಲೈಕ್ ಕೂಡ ಮಾಡಬಹುದು. ನಾವು ಇವತ್ತು ಮಾಡಕ್ಕೆ ಹೊಂದಿದ್ದೀವಿ ಬಯೋಲಜಿ ಇಂಪಾರ್ಟೆಂಟ್ ಕ್ವೆಶನ್ಸ್. ಚಾಪ್ಟರ್ ವೈಸ್ ಏನಿರುತ್ತೆ ಅನ್ನೋದು ನೋಡೋಣ. ಏನೇನು ಮಾಡ್ತೀವಿ, ಏನೇನಿಲ್ಲ ಅನ್ನೋದು. ಫಸ್ಟ್ ಎವಲ್ಯೂಷನ್ ನಾನು ಹಿಂಗೆ PDF ತೆಗೆದು ನಿಮಗೆ ಇಟ್ಟಿದ್ದೀನಿ, ನೀವು ಬೇಕಂದರೆ ನೋಡ್ಕೊಬಹುದು. PDF ಒಟ್ಟು ನಿಮಗೆ ಚಾಪ್ಟರ್ ವೈಸ್ ಕೊಟ್ಟಿದ್ದೇನೆ. ಇದು ನಮ್ಮ ಫ್ರೆಂಡ್ಸ್ ಬರೆದಿದ್ದು, ಅದು ನಾನು ಫೋಟೋ ತೆಗೆದು ನಿಮಗೆ ಇಟ್ಟಿದ್ದೀನಿ. ಎವಲ್ಯೂಷನ್ ನಾನು ಇದೇ ಪ್ರಿಫರ್ ಮಾಡಿದ್ದೆ, ಅದಕ್ಕೆ ನಿಮಗೆ ಇಟ್ಟಿದ್ದು ಇದು. ಎವಲ್ಯೂಷನಿಂದು ಚಾಪ್ಟರ್ ವೈಸ್ ಕ್ವಶನ್. ನಿಮಗೆ ಇಲ್ಲಿ ಗಜಿಬಿಜಿ ಆಗ್ಬೋದು, ಅಂದರೆ ಒಂಥರ ಚಾಪ್ಟರ್ ವೈಸ್ ಅಂದರೆ ಆರ್ಡರಾಗಿ ಇರ್ಬೋದು. ಆದರೆ ನೀವು ಅರ್ಥ ಮಾಡ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ ಯಾವ ಚಾಪ್ಟರಿಂದ ಕ್ವಶನ್ ಇದು ಅಂತ. ನೀವು ಹಂಗೆ ಅರೇಂಜ್ ಮಾಡ್ಕೊಂಡು ನೀವೇನು ಮಾಡಬೇಕು, ಪ್ರತಿಯೊಂದು ಕ್ವಶನ್ ಬಿಡ್ಲಂಗ ನೀವು ಫಸ್ಟ್ ಓದ್ರಿ. ಈ 2 ದಿವಸ ಬಯೋಲಜಿಗೆ ಡೆಡಿಕೇಟ್ ಮಾಡಿರಿ, ಇನ್ನು 2 ದಿವಸ ಮ್ಯಾಥ್ಸಿಗೆ. ಅವಾಗ ನಿಮಗೆ ಅಂದರೆ ಇವಾಗ ಫಸ್ಟಿಂದ ನೀವು 2 ದಿವಸ ಗ್ಯಾಪ್ ತೊಗೊಂಡು ಬಂದಿರಿಗೋಸ್ಕರ ನಿಮಗೆ ಅಭ್ಯಾಸ ಆಗಿರುತ್ತೆ. 2 ದಿವಸದಿಂದ ನೀವು ಫುಲ್ ಚಾಪ್ಟರ್ಸ್ ಫುಲ್ 80 ಔಟ್ ಆಫ್ 80 ಸ್ಕೋರ್ ಮಾಡ್ಬೋದು ಇನ್ ಮ್ಯಾಥ್ಸ್, ಆ್ಯಂಡ್ 70 ಔಟ್ ಆಫ್ 70 ಇನ್ ಬಯೋಲಜಿ ನೀವು ಸ್ಕೋರ್ ಮಾಡಬಹುದು. ಇಲ್ಲಿ ನೋಡ್ರಿ ಎವಲ್ಯೂಷನ್ ಇಲ್ಲಿ. ಆಮೇಲೆ ನೆಕ್ಸ್ಟ್ ಬರೋದು ಇದು ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸಿಂದ ಬಂದಿದೆ. ಹಿಂಗೆ ನೀವು ಆರ್ಡರಾಗಿ ಇಲ್ಲ, ಆದರೆ ನಿಮಗೆ ಗೊತ್ತಾಗುತ್ತೆ ಮಾಡ್ಕೊತ ಡಯಾಗ್ರಾಮ್ಸ್ ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ಇಂಪಾರ್ಟೆಂಟ್ ಡಯಾಗ್ರಾಮ್ಸ್. ಹಿಂಗೆ ನಂಬರ್ ಬರೆದಿದ್ದಾದರೆ ಕ್ವಶನ್ಸ್, ಹಿಂಗೆ ನಂಬರ್ ಬರೀಲಾರ್ದು ಆಗಿದ್ದರೆ ನಿಮಗೇನಾಗಿರುತ್ತೆ, ಅದು ಡಯಾಗ್ರಾಮ್ಸ್ ಆಗಿರುತ್ತೆ. ಇಲ್ಲಿ PBR 322, PCR ಇಂದು, ಜೆಲ್ ಎಲೆಕ್ಟ್ರೋಫೋರೆಸಿಸ್, ಬಯೋರಿಯಾಕ್ಟರ್, ಇನ್ಸುಲಿನ್ ಇಂದು. ಈ ಡಯಾಗ್ರಾಮ್ಸ್ ಎಲ್ಲ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಮೈಕ್ರೋಬ್ಸಿಂದ 5 ಮಾರ್ಕ್ಸ್ ಕ್ವಶನ್, ಇವೆರಡೇ ಇರೋದು. 5 ಮಾರ್ಕ್ಸಿಂದ ಕೊಡ್ತಾರೆ ಅಷ್ಟೇ. ಮೈಕ್ರೋಬ್ಸಿಂದ ಒಂದು MCQs ಐ ಥಿಂಕ್ ಕೊಡ್ತಾರೆ ಅನ್ಕೊತೀನಿ. 5 ಮಾರ್ಕ್ಸಿಂದ ಅಂದರೆ ಬರೀ 2 ಕೇಳೋದು ಭಾಳ. ಡ್ರಾ ಎ ನೀಟ್ ಲೆವೆಲ್ ಡಯಾಗ್ರಾಮ್ ಆಫ್ ಟೈಪಿಕಲ್ ಬಯೋಗ್ಯಾಸ್ ಪ್ಲ್ಯಾಂಟ್. ಆಮೇಲೆ ಡಿಸ್ಕ್ರೈಬ್ ದ ಪ್ರೈಮರಿ ಟ್ರೀಟ್ಮೆಂಟ್ ಆಫ್ ಕ್ಲೀವೇಜ್. ಆಮೇಲೆ ನೆಕ್ಸ್ಟ್ ನಿಮಗೆ ಕೇಳೋದು ಎಕೋಸಿಸ್ಟಮಿಂದ ವಾಟ್ ಈಸ್ ಪ್ರೈಮರಿ ಪ್ರೊಡಕ್ಟಿವಿಟಿ, ಸ್ಟೇಟ್ ದ ರಿಲೇಷನ್ ಬಿಟ್ವೀನ್ ಗ್ರಾಸ್ ಆ್ಯಂಡ್ ಪ್ರೈಮರಿ ಪ್ರೊಡಕ್ಟಿವಿಟಿ, ರಿಲೇಷನ್ ಹೇಳಬೇಕು. ಆಮೇಲೆ ಡೆಫಿನೇಷನ್ ಓದ್ಕೋರಿ. ಗ್ರಾಸ್ ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿಂದು ಡೆಫಿನೇಷನ್ ಆಫ್ ಫುಡ್ ಚೈನ್ ಆ್ಯಂಡ್ ಮೆನ್ಷನ್ ದ ಟೈಪ್ ಆಫ್ ಫುಡ್ ಚೈನ್, ಸಿಸ್ಟಮೆಟಿಕಲಿ ರಿಪ್ರೆಸೆಂಟ್ ಆಫ್ ಗ್ರೇಸ್ ಫುಡ್ ಚೈನ್. ಇದು ಮಾಡ್ತೀವಿ. ನೆಕ್ಸ್ಟ್ ಇವು ಓದ್ಕೋರಿ. ಆಮೇಲೆ ಲಿಮಿಟೇಷನ್ಸ್ ಆಫ್ ಎಕಲಾಜಿಕಲ್ ಲಿಮಿಟೇಷನ್ಸ್ ವೆರಿ ಇಂಪಾರ್ಟೆಂಟ್. ಕೊಡಬಹುದು, ಭಾಳ ಚಾನ್ಸಸ್ ಇರುತ್ತೆ, 99% ಇರುತ್ತೆ ಎಕಲಾಜಿಕಲ್ ಲಿಮಿಟೇಷನ್ಸ್ ಕೇಳೋದು. ನೆಕ್ಸ್ಟ್ ಬಯೋಡೈವರ್ಸಿಟಿದು ಈ ಕ್ವಶನ್ಸ್ 3 ಇನ್ನು ಮುಂದೆ ಇರುತ್ತೆ. निकाल